ಎಕ್ಸ್‌ಪ್ರೆಸ್ ಅಟ್ 6 ಗೆ ಸ್ವಾಗತ. ನಾನು ಸುಷ್ಮಾ. ಸಿಡಿ ಕೇಸ್ನ ಬಗ್ಗೆ ರಮೇಶ್ ಜಾರಕಿಹೊಳಿ ಎಸ್ಐಟಿಗೆ ಹೇಳಿದ್ದು ಏನು? ಪ್ರಶ್ನೆಗಳ ಬಾಣಗಳನ್ನೇ ಬಿಟ್ಟ ಎಸ್ಐಟಿ ಎದುರು ಸಾಹುಕಾರ್ ತಬ್ಬಿಬ್ಬು. ಮಾಜಿ ಸಚಿವರು ಕೊಟ್ಟ ಉತ್ತರ 2 ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ಗ್ರಿಲ್ ಮಾಡಿದ್ದು ಹೇಗೆ? 4 ಗಂಟೆಗಳ ವಿಚಾರಣೆಯಲ್ಲಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಾದ್ರೂ ಏನು? ಕ್ಯಾಮೆರಾ ಮುಂದೆ ಉತ್ತರಿಸುವಾಗ ಜಾರಕಿಹೊಳಿ ಬೆವರಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಾಹುಕಾರ್ಗೆ ಗ್ರಿಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಬಾಂಬ್ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಪ್ರಕರಣದ ಸ್ಫೋಟಕ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ರಮೇಶ್ ಜಾರಕಿಹೊಳಿನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದು ಸಾಹುಕಾರ್ ನೀಡಿದ ಹಲವು ಮಹತ್ವದ ಹೇಳಿಕೆಗಳು ಎಸ್ಐಟಿಗೆ ಶಾಕ್ ಕೊಟ್ಟಿದೆ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಸತತ 4 ಗಂಟೆಗಳ ಕಾಲ ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆ ನಡೆಸಿದ್ದು ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ರಮೇಶ್ ತಂಡ ಹೊಡೆದು ಹೋಗಿದ್ದಾರೆ. ವಿಚಾರಣೆಗೂ ಮುನ್ನವೇ ಎಸ್ಐಟಿಯಿಂದ ಪ್ರಶ್ನೆಗಳ ಪಟ್ಟಿಯೇ ಸಿದ್ಧವಾಗಿದ್ದು ಎಸ್ಐಟಿಯಿಂದ ನೋಟಿಸ್ ನೀಡಿದ್ರಿಂದಾಗಿ ನಿನ್ನೆ ಸಂಜೆ 5 ಗಂಟೆ ಸಮಯದಲ್ಲಿ ವಿಚಾರಣೆಗೆ ಹಾಜರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ತಮ್ಮ ವಕೀಲರ ಜೊತೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಬಂದಿದ್ರು. ಸತತ 4 ಗಂಟೆಗಳ ಕಾಲ ಎಸ್ಐಟಿ ವಿಚಾರಣೆಗೆ ರಮೇಶ್ ಜಾರಕಿಹೊಳಿ ಬೆದರಿದ್ದಾರೆ. ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಸಿದ್ಧರಾಗಿ ಬಂದಿದ್ದ ರಮೇಶ್ಗೆ ಪ್ರಶ್ನೆ ಮತ್ತು ಮರು ಪ್ರಶ್ನೆಗಳಿಗೆ ಕಂಗಾಲಾಗಿ ಹೋಗಿದ್ದಾರೆ. ಸಾಲು ಪ್ರಶ್ನೆಗಳನ್ನು ಹಾಕಿದಂತ ಎಸ್ಐಟಿ ಎದುರು ರಮೇಶ್ ಜಾರಕಿಹೊಳಿ ತತ್ತರಿಸಿ ಹೋಗಿದ್ದಾರೆ. 2 ಕ್ಯಾಮೆರಾಗಳನ್ನು ಮುಂದಿಟ್ಟು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಮಾಜಿ ಸಚಿವರು ನೀಡಿದ ಪ್ರತಿ ಹೇಳಿಕೆಯನ್ನು ಎಸ್ಐಟಿ ರೆಕಾರ್ಡ್ ಮಾಡಿಕೊಂಡಿದೆ. ಕ್ಯಾಮೆರಾ ಎದುರು ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದು ಕ್ಯಾಮೆರಾ ಮುಂದೆ ಕೇಳಿದಂತಹ ಪ್ರತಿ ಪ್ರಶ್ನೆಗೂ ರಮೇಶ್ ಬೆವರಿದ್ದಾರೆ ಅಂತ ಹೇಳಲಾಗಿದೆ. ನೀರು ಕುಡಿದು ತಡಬಡಾಯಿಸಿದ ಸಾಹುಕಾರ್ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ರಮೇಶ್ ಜಾರಕಿಹೊಳಿಗೆ ಎಸ್ಐಟಿ ಅಧಿಕಾರಿಗಳು 4 ಗಂಟೆಗಳ ಕಾಲ ವಿಚಾರಣೆಯಲ್ಲಿ 56 ಪ್ರಶ್ನೆಗಳನ್ನು ಕೇಳಿದ್ದಾರಂತೆ. ಎಸ್ಐಟಿಯ ಹಿರಿಯ ಅಧಿಕಾರಿಗಳಿಂದಲೇ ರಮೇಶ್ ಜಾರಕಿಹೊಳಿಗೆ ಗ್ರಿಲ್ ಮಾಡಿದ್ದಾರೆ. ಸಂದೀಪ್ ಪಾಟೀಲ್, ಕೇಂದ್ರ ವಿಭಾಗದ ಡಿಸಿ ಅನುಚೇತ್, ದಕ್ಷಿಣ ವಿಭಾಗದ ಡಿಸಿಪಿ ಹರೀಶ್ ಪಾಂಡೆ, ಎಸಿಪಿ ಧರ್ಮೇಂದ್ರ ವಿಚಾರಣೆ ನಡೆಸಿದ್ದು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಿಡಿ ಸಂತ್ರಸ್ತೆ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ರಮೇಶ್ ಜಾರಕಿಹೊಳಿಗೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಸ್ಐಟಿ ಕೇಳಿದ ಪ್ರಮುಖ ಪ್ರಶ್ನೆಗಳೇನು ಅಂತ ನೋಡೋದಾದ್ರೆ ಮೊದಲು ವೈಯಕ್ತಿಕ ವಿಚಾರಗಳಿಂದ ಆರಂಭವಾಗಿದೆ. ರಮೇಶ್ ಜಾರಕಿಹೊಳಿಯ ಸಂಪೂರ್ಣ ಮಾಹಿತಿಯನ್ನ ಹೇಳಿಕೆ ಮುಖಾಂತರ ಸಂಗ್ರಹಿಸಲಾಗಿದೆ. ರಮೇಶ್ ಜಾರಕಿಹೊಳಿ ಜನ್ಮಸ್ಥಳದಿಂದ ವಿದ್ಯಾಭ್ಯಾಸ, ಜೀವನದ ಪ್ರಮುಖ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಆರಂಭದಲ್ಲಿ ಹೇಳಿಕೆ ಪಡೆದಂತಹ ಎಸ್ಐಟಿ ಬಳಿಕ ಹಂತವಾಗಿ ವಿಚಾರಣೆಯ ಬಿಸಿ ಮುಡಿಸಿದ್ದಾರೆ. ಮೊದಲಿಗೆ ವೈಯಕ್ತಿಕ ವಿಚಾರಗಳ ಹೇಳಿಕೆ ಪಡೆದಂತಹ ಎಸ್ಐಟಿ ನಂತರ ಸಿಡಿ ಬಗೆಗಿನ ಕೆಲ ವಿಚಾರಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹಂತವಾಗಿ ವಿಚಾರಣೆಯ ಕಾವು ಹೆಚ್ಚಿಸಿದ್ದು ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸಾಹುಕಾರ್ ತಂಡ ಹೊಡೆದು ಹೋಗಿದ್ದಾರೆ. ಎಸ್ಐಟಿಯಿಂದ ಕೇಳಿದಂತಹ ಕೆಲ ಪ್ರಶ್ನೆಗಳಾದ್ರೂ ಏನು ಅಂತ ನೋಡೋದಾದ್ರೆ ಸಿಡಿ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳಿದ ಪ್ರಶ್ನೆಗೆ 4 ತಿಂಗಳ ಹಿಂದೆ ಗೊತ್ತಾಯ್ತು, ನಾನೇನು ಮಾಡಿಲ್ಲ, ಅದಕ್ಕಾಗಿ ಆ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಲೇ ನಿಮ್ಮ ಬಳಿ ಬಂದು ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಹೌದೇ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವಂತಹ ರಮೇಶ್, ನನ್ನ ಬಳಿ ಯಾರೂ ಬಂದಿಲ್ಲ, ಹಣಕ್ಕೆ ಬೇಡಿಕೆ ಸಹ ಇಟ್ಟಿಲ್ಲ ಎಂದಿದ್ದಾರೆ. ಈ ವಿಡಿಯೋದಲ್ಲಿ ಇರುವುದು ನಿಜವೇ ಎಂದಿದ್ದಕ್ಕೆ ಇಲ್ಲ, ಅದು ನಕಲಿ ವಿಡಿಯೋ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ವಿಚಾರಣೆಯುದ್ದಕ್ಕೂ ಎಸ್ಐಟಿ ಕೇಳಿದ ಪ್ರಶ್ನೆಗಳಿಗೆ ಸಾಹುಕಾರ್ ಗೊಂದಲದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಆಕೆ ಯಾರೆಂದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನಾನವನಲ್ಲ ಅಂತ ಹೇಳಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ರಮೇಶ್ ಜಾರಕಿಹೊಳಿ ಸಿಡಿಯಲ್ಲಿದ್ದ ಯುವತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ. ಹಲವು ಪ್ರಶ್ನೆಗಳ ಬಳಿಕ ನೇರವಾಗಿಯೇ ಎಸ್ಐಟಿ ಅಧಿಕಾರಿಗಳು ಟ್ರಿಗರ್ ಮಾಡಿದ್ದು ಆಕೆಯ ಜೊತೆ ಸಂಪರ್ಕದ ಬಗ್ಗೆ ಪ್ರಶ್ನೆ ಕೇಳಿದಾಗಲೂ ಇಲ್ಲ, ಗೊತ್ತಿಲ್ಲ ಎಂದಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಉತ್ತರಿಸಿರುವ ರಮೇಶ್ ಜಾರಕಿಹೊಳಿ ಏಕಾಏಕಿ ಶಾಕ್ಗೆ ಒಳಗಾಗಿದ್ದರಂತೆ. ಯುವತಿ ಜೊತೆ ನಿರಂತರ ಸಂಪರ್ಕ ಇದ್ದ ದಾಖಲೆ ಮುಂದಿಟ್ಟುಕೊಂಡು ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಯುವತಿ ಜೊತೆ ನಡೆದಿತ್ತು ಎನ್ನಲಾದ ಸಂಭಾಷಣೆಯ ಕಾಲ್ ಡೀಟೇಲ್ಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮುಂದಿಟ್ಟಿದ್ದಾರೆ. ದಾಖಲೆ ಕಂಡ ರಮೇಶ್ ಜಾರಕಿಹೊಳಿ ಒಮ್ಮೆಲೆ ಶಾಕ್ ಆಗಿದ್ರಂತೆ.
ಎಸ್ಐಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರುತ್ತಿದ್ದಂತೆಯೇ ರಮೇಶ್ ಜಾರಕಿಹೊಳಿಯದ್ದು ಒಂದೇ ಉತ್ತರವಾಗಿತ್ತು. ಸಿಡಿ ದೃಶ್ಯಾವಳಿ ತೋರಿಸಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ರೆ ಆ ದೃಶ್ಯದಲ್ಲಿರೋದು ನಾನಲ್ಲ, ನಾನವರಲ್ಲ, ಅಲ್ಲವೇ ಅಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರಂತೆ. ಆಡಿಯೋ ಕ್ಲಿಪ್ಗಳನ್ನ ಪ್ಲೇ ಮಾಡಿ ವಾಯ್ಸ್ ನಿಮ್ಮದೇ ಎಂದು ಎಸ್ಐಟಿ ಅಧಿಕಾರಿಗಳು ಪ್ರಶ್ನಿಸಿದ್ದು ನನ್ನ ಧ್ವನಿ ಇದಲ್ಲ, ಈ ವಾಯ್ಸ್ ನನ್ನದಲ್ಲ ಅಂತ ರಮೇಶ್ ಹೇಳಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ನ್ಯಾಯಾಧೀಶರ ಮುಂದಿಗೆ ಸಿಡಿ ಲೇಡಿಯ ಬಾಯ್ ಫ್ರೆಂಡ್ ಆಕಾಶ್ ಹೇಳಿಕೆ ಕೊಟ್ಟಿದ್ದು ಇದು ಮುಂದಿನ ದಿನಗಳಲ್ಲಿ ಮೇಜರ್ ತಿರುವು ಪಡೆಯುವ ಸಾಧ್ಯತೆ ಇದೆ. ಸೆಕ್ಷನ್ 164 ಸಿಆರ್ಪಿಸಿ ಅಡಿಯಲ್ಲಿ ಆಕಾಶ್ ಹೇಳಿಕೆ ಕೊಟ್ಟಿದ್ದಾನೆ. ಸ್ವಯಂ ಪ್ರೇರಿತವಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದು ಪ್ರಕರಣದಲ್ಲಿ ಯುವತಿ ಮತ್ತು ಈತನ ಪಾತ್ರದ ಬಗ್ಗೆ ಹೇಳಿದ್ದಾನೆ. ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಸುದ್ದಿ ಸ್ಫೋಟ ಪ್ರಕರಣಕ್ಕೆ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿಯಲ್ಲಿ ಮಾತನಾಡಿದ ಅವರು, ಮಹಾನಾಯಕ ಮಹಾನಾಯಕಿ ಯಾರೆಂದು ತಿಳಿಯುತ್ತದೆ, ಅವರು ಯಾರು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಸಹೋದರ ಲಖನ್ ಜಾರಕಿಹೊಳಿ ಭೇಟಿ ನೀಡಿದ್ರು. ಸಿಡಿ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆಯನ್ನ ರಮೇಶ್ ಎದುರಿಸಿದ ಬೆನ್ನಲ್ಲೇ ಲಖನ್ ವಿಸಿಟ್ ಕೊಟ್ಟಿದ್ದು ಸಹೋದರನಿಗೆ ಧೈರ್ಯ ತುಂಬಿದ್ದಾರೆ ಎನ್ನಲಾಗಿದೆ. ಆ ಮೂಲಕ ಜಾರಕಿಹೊಳಿ ಸಹೋದರರು ರಮೇಶ್ ಬೆನ್ನಿಗೆ ನಿಂತಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ ಸಿಡಿ ಸುದ್ದಿ ಸ್ಫೋಟ ಕೇಸ್ನಲ್ಲಿ ಸಿಡಿ ಲೇಡಿಯ ತಂದೆ ದೂರು ದಾಖಲಿಸಿರುವುದರಿಂದ ಬೆಳಗಾವಿಗೆ ಎಸ್ಐಟಿಯ 5 ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿರುವ ಎಸ್ಐಟಿ ಅಧಿಕಾರಿಗಳು ಮಗಳು ಕಿಡ್ನಾಪ್ ಆಗಿದ್ದಾಳೆ ಎಂದು ಸಿಡಿ ಲೇಡಿಯ ತಂದೆ ದೂರು ನೀಡಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಆರೋಪದಿಂದ ಹೆಚ್ಚು ಮಾತನಾಡಿದ್ದೇ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. 5 ಕೋಟಿ ವ್ಯವಹಾರ ನಡೆದಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆದರೆ ಇವತ್ತು ಮಾತ್ರ ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಲು ಕುಮಾರಸ್ವಾಮಿ ನಿರಾಕರಿಸಿದ್ದಾರೆ. ಸಿಡಿ ಕೇಸ್ನ ಕಿಂಗ್ ಪಿನ್ ಎನ್ನಲಾದವರ ಬ್ಯಾಂಕ್ ಖಾತೆಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಈವರೆಗೂ ಎಸ್ಐಟಿ ಅಧಿಕಾರಿಗಳ ಕೈಗೆ ಇನ್ನೂ 3 ಸಿಕ್ಕಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸಿದ್ರೆ ಸ್ಥಳ ಪತ್ತೆ ಆತಂಕವೂ ಇದೆ. ಮಾರ್ಚ್ 7ರಿಂದ ಈವರೆಗೆ ಯಾವುದೇ ವಹಿವಾಟು ನಡೆಸಿಲ್ಲ. ಯುವತಿ ಸಹ ಯಾವುದೇ ರೀತಿಯ ವ್ಯವಹಾರ ನಡೆಸುತ್ತಿಲ್ಲ. ಹೀಗಾಗಿ 3 ದಿನದ ಹಿಂದೆ ಬ್ಯಾಂಕ್ ಖಾತೆಯನ್ನ ಎಸ್ಐಟಿ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ 2ನೇ ದಾಳಿ ಆತಂಕ ಮೂಡಿಸಿದ್ದು ಹೇಗೆ? ಹೊರ ರಾಜ್ಯದಿಂದ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯನಾ? ರಾಜ್ಯಕ್ಕೆ ಅದ್ಯಾವ 4 ಜಿಲ್ಲೆಗಳು ಸವಾಲಾಗಿವೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಕೊರೋನಾ ಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿಗೆ ಕೊರೋನಾ 2ನೇ ದಾಳಿಯ ಆತಂಕ ಎದುರಾಗಿದ್ದು ಬೆಂಗಳೂರಿಗೆ ಕೊರೋನಾ ಕಠಿಣ ರೂಲ್ಸ್ ಕಾದಿದೆಯಾ ಅನ್ನೋ ಆತಂಕ ಎದುರಾಗಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ರಾಜ್ಯದಲ್ಲಿ ರಾಜಧಾನಿಯಲ್ಲಿ ಕಠಿಣ ರೂಲ್ಸ್ ಬೇಕು ಅಂತ ಬಿಬಿಎಂಪಿ ಕಮಿಷನರ್ ಹೇಳ್ತಿದ್ದಾರೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಪಾಲನೆ ಇಲ್ಲದಿದ್ರೆ ಮತ್ತೆ ದಂಡ ಪ್ರಯೋಗ ಮಾಡಲು ನಿರ್ಧರಿಸಲಾಗ್ತಿದೆ. ಹೊರರಾಜ್ಯ ಹಾಗೂ ವಿದೇಶಗಳಿಂದ ಬಂದವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಬೇಕಿದೆ. ಅಸಿಂಪ್ಟಮ್ಯಾಟಿಕ್ ಸೋಂಕಿತರನ್ನ ಕೋವಿಡ್ ಕೇರ್ಗಳಿಗೆ ರವಾನೆ ಮಾಡಬೇಕು. ಮಾಲ್ ಮತ್ತು ಮಾರ್ಕೆಟ್ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಕೊರೋನಾ ಸೋಂಕು ಹೆಚ್ಚು ಹರಡದಂತೆ ಮಾರ್ಷಲ್ಗಳಿಂದ ಹದ್ದಿನ ಕಣ್ಣಿಡಲಾಗಿದೆ. ಕೊರೋನಾ ಸೋಂಕು ಬೆಂಗಳೂರು, ಕಲಬುರಗಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಉಲ್ಬಣಿಸುತ್ತಿದೆ. ಇದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೊರೋನಾ ಕಟ್ಟಿಹಾಕುವ ಸವಾಲನ್ನು ಸರ್ಕಾರ ಎದುರಿಸುತ್ತಿದೆ. ದೇಶಾದ್ಯಂತ ಕೊರೋನಾ 2ನೇ ಅಲೆಯ ಕಾಟ ಕಾಡುತ್ತಿದ್ದು ಕರ್ನಾಟಕವನ್ನ 2ನೇ ಅಲೆಯಿಂದ ಪಾರು ಮಾಡುವುದು ಹೇಗೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕೊರೋನಾದಿಂದ ಸರ್ಕಾರಕ್ಕೆ ಎದುರಾಗಿರುವ ಸವಾಲನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಕರುನಾಡಿಗೆ 2ನೇ ಅಲೆಯ ಆರ್ಭಟದ ಮುನ್ಸೂಚನೆ ಎದುರಾಗಿದೆ. ಗಡಿ ರಾಜ್ಯಗಳಿಂದ ಬರುವವರಿಂದಲೇ ಸೋಂಕು ವ್ಯಾಪಕವಾಗ್ತಿದೆ. ಮಹಾರಾಷ್ಟ್ರ, ತಮಿಳುನಾಡು, ಕೇರಳದಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ಸೋಂಕಿಗೆ ಬ್ರೇಕ್ ಹಾಕುವ ಸಲುವಾಗಿ ಸರ್ಕಾರ 3T ಸೂತ್ರಕ್ಕೆ ಮೊರೆ ಹೋಗಿದೆ. ಟೆಸ್ಟ್,
ಟ್ರ್ಯಾಕಿಂಗ್ ಮತ್ತು ಟ್ರೀಟ್ಮೆಂಟ್ ಮೂಲಕ ಕಂಟ್ರೋಲ್ಗೆ ಪ್ಲಾನ್ ಮಾಡಿದೆ. ಕೊರೋನಾ ರೋಗಿಗಳ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತರ ಕ್ವಾರಂಟೈನ್ಗೆ ಪ್ಲಾನ್ ಮಾಡಿದೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಡ್ಡಾಯ ಮಾಡಿದ್ದು ಕಾರ್ಯಕ್ರಮಗಳಲ್ಲಿ ಆದಷ್ಟು ಬಿಗಿ ಕ್ರಮಗಳನ್ನು ವಹಿಸಲು ಮುಂದಾಗಿದೆ. ಬೀದರ್ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಳವಾಗುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ. 6 ದಿನದಲ್ಲಿ 263 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಬಿಸಿಎಂ ಹಾಸ್ಟೆಲ್ನ 13 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢವಾಗಿದೆ. ಬೀದರ್ ನಗರದ ನೌಬಾದ್ನಲ್ಲಿರುವ ಬಿಸಿಎಂ ಹಾಸ್ಟೆಲ್ನಲ್ಲಿ ಭೀತಿ ಹೆಚ್ಚಿಸಿದೆ. ಸದ್ಯ 220 ಕೊರೋನಾ ಸೋಂಕಿತರಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 7 ಜನರ ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳ ಗಡಿಯಲ್ಲಿ ಸಂಚಾರದ ಬಗ್ಗೆಯೇ ಈಗ ಟೆನ್ಷನ್ ಹೆಚ್ಚಿದೆ. ಇಂದಿನಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆಗೆ ನಿರ್ಧರಿಸಲಾಗಿದೆ. ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದ್ದು ಕಠಿಣ ರೂಲ್ಸ್ಗೆ ಸರ್ಕಾರ ಮುಂದಾಗಿದೆ. ಈ ಮೊದಲು ಕಾಟಾಚಾರಕ್ಕೆ ತಪಾಸಣೆ ನಡೆಸಲಾಗುತ್ತಿತ್ತು. ಆದರೆ ಇಂದಿನಿಂದ ಕಟ್ಟುನಿಟ್ಟಿನ ತಪಾಸಣೆ ಮಾಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೇರಳ ಗಡಿಯಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಹೆಚ್ಚಾಗುತ್ತಿದ್ದಂತೆಯೇ ಗಡಿಯಲ್ಲಿ ಕನ್ನಡಿಗರು ಜಮಾಯಿಸಿದ್ದಾರೆ. ವಾಹನಗಳನ್ನು ತಡೆದು ತಪಾಸಣೆ ನಡೆಸದಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಗಡಿನಾಡ ಕನ್ನಡಿಗರು ಮನವಿ ಮಾಡುತ್ತಿದ್ದಾರೆ. ವಾಹನಗಳನ್ನು ತಪಾಸಣೆ ಮಾಡಿದರೆ ಪ್ರವೇಶ ಬಂದ್ ಮಾಡುವ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ನೀಡಿದೆ. ಇದರಿಂದ ಗಡಿನಾಡ ಕನ್ನಡಿಗರಿಗೆ ಸಮಸ್ಯೆ ಎದುರಾಗುತ್ತದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಳವಾಗುತ್ತಿದ್ದು ಕೋವಿಡ್ ಕೇಸ್ ಹೆಚ್ಚಾದರೂ ರಾಜ್ಯ ಗಡಿ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಹೆಸರಿಗೆ ಮಾತ್ರ ತಪಾಸಣೆ ಮಾಡಲಾಗುತ್ತಿದೆ. ಬಸ್, ಕಾರು ಮಾತ್ರ ತಪಾಸಣೆ ಮಾಡ್ತಿದ್ದು ಉಳಿದಂತೆ ಸ್ಥಳೀಯ ಆಟೋ, ಖಾಸಗಿ ವಾಹನ ತಪಾಸಣೆಗಳನ್ನು ಮಾಡ್ತಿಲ್ಲ. ಹೀಗಾಗಿ ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಬೆಳಗಾವಿಗೆ ಎಂಟ್ರಿ ಆಗ್ತಿದ್ದಾರೆ. ಕೊರೋನಾ ವೈರಸ್ ಯುವಕರಿಗೆ ಡೇಂಜರ್ ಆಗಿದ್ದು ಯಾಕೆ? ಮಕ್ಕಳಿಗೆ ಕೊರೋನಾದಿಂದ ಆತಂಕವಿಲ್ವಾ? ಮೈಸೂರಿನಲ್ಲಿ ವೈರಸ್ ಬಗ್ಗೆ ಅಲರ್ಟ್ ಹೇಗಿದೆ? ಇದೆಲ್ಲವನ್ನು ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಎರಡನೇ ಅಲೆ ಯುವಕರಿಗೆ ಡೇಂಜರ್ ಆಗ್ತಿದೆಯಂತೆ. ಅಮೆರಿಕದ 10 ದಶಲಕ್ಷ ಸೋಂಕಿತರ ವರದಿಯಲ್ಲಿ ಇಂತಹ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಲಂಡನ್ ಇಂಪೀರಿಯಲ್ ಕಾಲೇಜ್ ಸಂಶೋಧನಾ ವರದಿ ಬಹಿರಂಗವಾಗಿದ್ದು 20 ರಿಂದ 49 ವಯಸ್ಸಿನವರಿಗೆ ಕೊರೋನಾ ಹೆಚ್ಚು ಕುತ್ತು ತರಲಿದೆಯಂತೆ. 20 ರಿಂದ 49 ವರ್ಷದೊಳಗಿನ 65% ಕೊರೋನಾ ಸೋಂಕು ದೃಢವಾಗಿದ್ದು ಸೋಂಕಿತರಲ್ಲಿ 65% ಯುವಕರಿಗೆ ಕೊರೋನಾ ಅಟ್ಯಾಕ್ ಆಗ್ತಿದೆಯಂತೆ. ಕೊರೋನಾ ಸೋಂಕು ವಯಸ್ಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹರಡಿದ್ರೆ 1 ರಿಂದ 14 ವಯಸ್ಸಿನ ಮಕ್ಕಳಿಗೆ ಸೋಂಕು ಹರಡುವಿಕೆ ತೀರಾ ವಿರಳ ಅನ್ನೋದು ಲಂಡನ್ ಇಂಪೀರಿಯಲ್ ಕಾಲೇಜ್ ಸಂಶೋಧನಾ ವರದಿ ಬಹಿರಂಗವಾಗಿದೆ. 9 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು 5% ಕಡಿಮೆ ಎಫೆಕ್ಟ್ ಹೊಂದಿರ್ತಾರೆ. 10 ರಿಂದ 19 ವರ್ಷ ವಯಸ್ಸಿನವರಿಗೆ 10% ಕಡಿಮೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿದ್ದಾರೆ. ಕೊರೋನಾ ಎರಡನೇ ಅಲೆ ಹಿನ್ನೆಲೆ ಮೈಸೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಮಾಸ್ಕ್ ತಪಾಸಣಾ ಕಾರ್ಯ ಶುರು ಮಾಡಿದ್ದಾರೆ. ಮೈಸೂರಿನ ಲಕ್ಷ್ಮೀಪುರಂ ಸ್ಟೇಷನ್ ಪೊಲೀಸರಿಂದ ದಂಡ ವಸೂಲಿ ಮಾಡಲಾಗಿದೆ. ಮಾಸ್ಕ್ ಧರಿಸದವರಿಗೆ ಪೊಲೀಸರು 250 ರೂಪಾಯಿ ದಂಡ ಹಾಕಿದ್ದಾರೆ. ಮಾಸ್ಕ್ ಹಾಕದವರ ವಾಹನಗಳನ್ನು ತಡೆಯುತ್ತಿರುವ ಪೊಲೀಸರು ದಂಡ ಹಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಕೊರೋನಾ ಎರಡನೇ ಅಲೆಯ ಲಕ್ಷಣಗಳು ಹೇಗಿವೆ? ಸೋಂಕಿನ ಲಕ್ಷಣಗಳು ಹಿಂದಿನ ವೈರಸ್ನಂತೆಯೇ ಇದೆಯಾ ಅನ್ನೋ ಅನುಮಾನಗಳಿದ್ವು. ಹಿಂದಿನ ವೈರಸ್ನಂತೆ ಎರಡನೇ ಅಲೆಯಲ್ಲೂ ಲಕ್ಷಣಗಳು ಪತ್ತೆಯಾಗಿವೆ. ಕೆಮ್ಮು, ಜ್ವರ, ನೆಗಡಿ, ರುಚಿ ಕಳೆದುಕೊಳ್ಳುವ ಲಕ್ಷಣಗಳಿದ್ದು ಹಿಂದಿನ ಕೊರೋನಾದಲ್ಲಿ ಕೆಮ್ಮು ಹೆಚ್ಚಾಗಿ ಬರ್ತಿತ್ತು. ಆದ್ರೀಗ ಜ್ವರ ಕಾಣಿಸಿಕೊಂಡ್ರೂ ಸೋಂಕು ಪತ್ತೆಯಾಗ್ತಿದೆ. ಕೆಲವರಿಗೆ ಯಾವುದೇ ಲಕ್ಷಣಗಳು ಇಲ್ಲದಿದ್ರೂ ಸೋಂಕು ಪತ್ತೆಯಾಗ್ತಿದೆ. ಹಿಂದಿನ ವೈರಸ್ಗೆ ಹೋಲಿಸಿದ್ರೆ ಈಗ ವೇಗವಾಗಿ ಹರಡ್ತಿದ್ಯಂತೆ. ಹೊಸ ಕೊರೋನಾಗೆ ಯುವ ಜನತೆಯೇ ಮೇನ್ ಟಾರ್ಗೆಟ್ ಆಗ್ತಿದ್ರೆ ಹೊರ ರಾಜ್ಯದಿಂದ ಬರುವವರಲ್ಲೇ ಸೋಂಕು ಹೆಚ್ಚು ಪತ್ತೆಯಾಗ್ತಿದೆ. ಸೋಂಕಿತರ ಜೊತೆಗೆ ಸಾವಿನ ಸಂಖ್ಯೆಯಲ್ಲೂ ಹೆಚ್ಚಳವಾಗ್ತಿದ್ದು ಮಾರ್ಚ್ ಪ್ರಾರಂಭದಿಂದ ಇಲ್ಲಿಯವರೆಗೆ 60 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. 0.64% ಸಾವಿನ ಪ್ರಮಾಣವಿದ್ರೆ 1.30% ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಿದೆ. 100 ಜನ ಸೋಂಕಿತರಲ್ಲಿ ಒಬ್ಬ ಸೋಂಕಿತರು ಸಾವನ್ನಪ್ಪಿರುವುದು ಸಂಕಷ್ಟಕ್ಕೆ ಕಾರಣವಾಗಿದೆ. 4 ಗೋಡೆಗಳ ಮಧ್ಯೆ ನಡೆಯುವ ಕಾರ್ಯಕ್ರಮಕ್ಕೆ ಮಾತ್ರ ಷರತ್ತು ವಿಧಿಸಿದ್ದು ಹೊರಗಡೆ ನಡೆಯುವ ಕಾರ್ಯಕ್ರಮಕ್ಕೆ ರೂಲ್ಸ್ ಹಾಕಿಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ ಅಂತರ ಕಾಯ್ದುಕೊಂಡು ಕಾರ್ಯಕ್ರಮ ನಡೆಸಬಹುದಾಗಿದೆ. ಹೊರಗಡೆ ಕಾರ್ಯಕ್ರಮ ಮಾಡುವಾಗ ಮಾಸ್ಕ್ ಕಡ್ಡಾಯ ಅಂತ ಹೇಳಿದ್ರು.
ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ರೂ ಸಹ ಸದ್ಯಕ್ಕೆ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವ ಯೋಚನೆ ಇಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಒಂದು ವಾರದ ಬಳಿಕವೂ ಜನರು ನಿಯಮ ಪಾಲಿಸದಿದ್ರೆ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾದ್ರೆ ಆಗ ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ಮಾಡ್ತೇವೆ ಅಂತ ಯಡಿಯೂರಪ್ಪ ಹೇಳಿದ್ರು. ಕೊರೋನಾ ಹೆಸರಲ್ಲಿ ಹಣ ದುರುಪಯೋಗವಾಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇದಕ್ಕೆ ಟಕ್ಕರ್ ಕೊಟ್ಟ ಸಿಎಂ ಬಿಎಸ್ ಯಡಿಯೂರಪ್ಪ, ಖರ್ಚಿನ ವಿವರ ವಿಧಾನಮಂಡಲದಲ್ಲಿ ಕೊಟ್ಟಿದ್ದೇವೆ. ದುರುಪಯೋಗ ಆಗಿದೆ ಎಂದು ಹೇಳೋದು ಸುಲಭ, ಸಾಕ್ಷ್ಯಾಧಾರ ಇಲ್ಲದೆ ಈ ಆರೋಪ ಮಾಡಬಾರದು. ಇದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆಯಲ್ಲ ಅಂತ ಸಿಎಂ ಗುಡುಗಿದ್ರು. ವಯಾಲಿ ಕಾವಲ್ನಲ್ಲಿ ಒಂದೇ ಕುಟುಂಬದ 5 ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬನಿಗೆ ಸೋಂಕು ಬಂದಿದೆ. ಮೊದಲಿಗೆ ಈತನಿಗೆ ಸೋಂಕು ದೃಢವಾಗಿದ್ದು ಬಳಿಕ 4 ಸೋಂಕು ಹಬ್ಬಿದೆ. ಬಸವನಗುಡಿಯಲ್ಲೂ ಒಂದೇ ಕುಟುಂಬದ 5 ಸೋಂಕು ಬಂದಿದೆ. ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದ ಕುಟುಂಬದ 5 ಕೊರೋನಾ ಘಾತ ತಂದೊಡ್ಡಿದೆ. ಮಿನಿ ಸಮರಕ್ಕೆ ಬಿಜೆಪಿ ಕಾಂಗ್ರೆಸ್ ತಾಲೀಮು ನಡೆಸುತ್ತಿರುವುದು ಹೇಗೆ? ಗಡಿ ವಿಚಾರದಲ್ಲಿ ರಾಜಿ ಆಗಲ್ಲ ಅಂತ ಶಿವಸೇನೆಗೆ ವಾರ್ನ್ ಮಾಡಿದ ಸಚಿವರು ಯಾರು? ಮೈಸೂರಲ್ಲಿ ಸಿದ್ದು ಮತ್ತು ತನ್ವೀರ್ ಸೇಠ್ ಬಣದಿಂದ ನಿಲ್ಲದ ಮುಸುಕಿನ ಗುದ್ದಾಟ. ಇಂಥ ಮತ್ತಷ್ಟು ಸ್ಟೋರಿಗಳನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಪ್ರಿಲ್ 17ರಂದು 3 ಕ್ಷೇತ್ರಗಳ ಉಪಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಕೇಸರಿ ಪಡೆ ರಂಗ ತಾಲೀಮು ಶುರುವಿಟ್ಕೊಂಡಿದೆ. ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಕೋರ್ ಕಮಿಟಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ನಡೆಸಿದ್ರು. ಏಪ್ರಿಲ್ 17ರಂದು ನಡೆಯಲಿರುವ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಖಾಡಕ್ಕೆ ಕಾಂಗ್ರೆಸ್ ಕೂಡ ಧುಮುಕಿದೆ. ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕೆ ಇಳಿಸಬೇಕು ಅನ್ನೋದ್ರಲ್ಲಿ ಕೈಪಡೆ ಕೂಡ ರಣತಂತ್ರ ರೂಪಿಸುತ್ತಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚರ್ಚೆ ನಡೆಸಲಾಯಿತು. ಈ ವೇಳೆ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್, ರಾಮಲಿಂಗಾರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ರು. ಚುನಾವಣೆ ಉಸ್ತುವಾರಿ ಜವಾಬ್ದಾರಿ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ್ರು. ಗಣಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಿ ಮಾಡಿಕೊಳ್ಳಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅಶೋಕ್, ನೆಲ ಜಲ ರಕ್ಷಣೆಗೆ ಯಾವುದೇ ಬೆಲೆ ತೆತ್ತಾದರೂ ರಕ್ಷಣೆ ಮಾಡಿಕೊಳ್ತೇವೆ. ಶಿವಸೇನೆ ಪುಂಡಾಟಿಕೆ ನಿರಂತರವಾಗಿ ನಡೆಯುತ್ತಿದ್ದು ಕಠಿಣ ಕ್ರಮ ಜರುಗಿಸಿ ಪುಂಡಾಟಿಕೆಯನ್ನ ನಿಲ್ಲಿಸಬೇಕಾಗಿದೆ ಅಂತ ಅಶೋಕ್ ಹೇಳಿದ್ರು. ಬೆಳಗಾವಿ ಲೋಕಸಭೆ ಉಪಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕೆಂದು ಅರುಣ್ ಸಿಂಗ್ಗೆ ತಿಳಿಸಿದ್ದೇವೆ ಅಂತ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಅರುಣ್ ಸಿಂಗ್ ಜೊತೆ ನಡೆಸಿದ 1-to-1 ಚರ್ಚೆ ವೇಳೆ ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಒಳ್ಳೆಯದು ಎಂದು ಹೇಳಿದ್ದೇನೆ. ಆದರೆ ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ. ಟಿಕೆಟ್ ರೇಸ್ನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಇದ್ದಾರೆ. ಈ ವಿಚಾರವನ್ನ ಪಕ್ಷದ ಗಮನಕ್ಕೆ ತಂದಿದ್ದೇವೆ ಅಂತ ಸಚಿವ ಅಶೋಕ್ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಮೇಯರ್ ಮೈತ್ರಿ ತಿಕ್ಕಾಟ ಮುಗಿಯುವ ಲಕ್ಷಣಗಳೇ ಕಾಣ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ತನ್ವೀರ್ ಸೇಠ್ ಬೆಂಬಲಿಗರು ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. 100ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ರಾಜೀನಾಮೆಗೆ ನಿರ್ಧಾರ ಮಾಡಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದ್ದರಿಂದಾಗಿ ಮೈಸೂರು ಕಾಂಗ್ರೆಸ್ ಘಟಕ 3ರನ್ನು ಅಮಾನತು ಮಾಡಿತ್ತು. ಇದನ್ನ ಖಂಡಿಸಿ ಸೇಠ್ ಬೆಂಬಲಿಗರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಕೊರೋನಾ ಭೀತಿಯಲ್ಲಿ ನಂಜನಗೂಡು ರಥೋತ್ಸವಕ್ಕೆ ತಡೆ ನೀಡಲಾಗಿದೆ. ಇದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದ್ದು ನಂಜನಗೂಡಲ್ಲಿ ಸ್ವಯಂ ಪ್ರೇರಿತ ಬಂದ್ ಮಾಡಲಾಗಿತ್ತು. ಸ್ಥಳೀಯರು, ಭಕ್ತರು, ವ್ಯಾಪಾರಿಗಳು ಹಾಗೂ ವಿವಿಧ ಸಂಘಟನೆಗಳಿಂದ ಸ್ವಯಂ ಘೋಷಿತ ಬಂದ್ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ನಂಜನಗೂಡಿನ ಜನ ಮುಂದಾಗಿದ್ರು. ಬೆಳಗ್ಗಿನಿಂದಲೇ ಪಟ್ಟಣದ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಹಾಕಿದ್ರೆ ಆಟೋ ಸಂಚಾರ ಸ್ಥಗಿತಗೊಂಡಿತ್ತು. ಪಶ್ಚಿಮ ಬಂಗಾಳದ ಖರಗಪುರದಲ್ಲಿ ಮೋದಿ ಚುನಾವಣಾ ರ್ಯಾಲಿ ನಡೆಸಿದ್ರು. ಈ ವೇಳೆ ಟಿಎಂಸಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯ ದಿಲೀಪ್ ಘೋಷ್ಗೆ ಟಿಎಂಸಿಯಿಂದ ಧಮಕಿ ಹಾಕಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಮೋದಿ, ಪಶ್ಚಿಮ ಬಂಗಾಳದ ಅಭಿವೃದ್ಧಿಗೆ 5 ವರ್ಷಗಳ ಕಾಲ ಅವಕಾಶ ಕೊಡಿ. ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಕೃಷಿ, ನೀರಾವರಿ ಕ್ಷೇತ್ರದಲ್ಲಿ ಸುಧಾರಣೆ ಮಾಡ್ತೇವೆ. ಬಂಗಾಳದ ಭವಿಷ್ಯ ಉಜ್ವಲಗೊಳಿಸಲು ಬದ್ಧವಾಗಿದ್ದೇವೆ ಅಂತ ಮೋದಿ ಹೇಳಿದ್ರು. ಅಣ್ಣಾಮಲೈ ನಾಮಪತ್ರಕ್ಕೆ ಚುನಾವಣಾ ಆಯೋಗದಿಂದ ತಡೆ ನೀಡಲಾಗಿದೆ. ನಾಮಪತ್ರದಲ್ಲಿ ಅಪರಾಧ ಪ್ರಕರಣಗಳು ಇಲ್ಲವೆಂದು ಉಲ್ಲೇಖ ಮಾಡಲಾಗಿದೆ. ಅಣ್ಣಾಮಲೈ ವಿರುದ್ಧ 10ಕ್ಕೂ ಹೆಚ್ಚು ಪ್ರಕರಣಗಳಿರುವ ಬಗ್ಗೆ ಸ್ವತಂತ್ರ ಅಭ್ಯರ್ಥಿಗಳು ಆಯೋಗಕ್ಕೆ ದೂರು ನೀಡಿದ್ರು. ಹೀಗಾಗಿ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದಾಗಿ ಅಣ್ಣಾಮಲೈ ನಾಮಪತ್ರಕ್ಕೆ ತಡೆ ನೀಡಲಾಗಿದೆ.